ಇನ್ನು ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕೆ ರಕ್ಷಿತಾ ಮಲ್ಲಮ್ಮ ಅವರ ಬಗ್ಗೆ ಮಾತಾಡೋದಕ್ಕೆ ಮಿಸ್ತ್ರಿಯಾ ಅವರು ಈಗ ನಮ್ ಜೊತೆ ಕರೆಯಲ್ಲಿ ಕನೆಕ್ಟ್ ಆಗ್ತಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಮಂಗಳೂರಿನಿಂದ ಕರೆ ಮಾಡ್ತಿರೋದು ಅವರು. ಅವ್ರ ಹತ್ರ ಕೇಳೋಣ ಈ ರಕ್ಷಿತಾ ಅವರ ಮಾತು ಅವ್ರಿಗೆ ಎಷ್ಟು ಇಷ್ಟ ಆಗ್ತಿದೆ. ಯಾಕಂದ್ರೆ ರಕ್ಷಿತಾ ಅವರು ಮಂಗಳೂರಿನವರು, ಹಾಗೆ ಮಿಸ್ತ್ರಿಯಾ ಅವರು ಮಂಗಳೂರಿನವರು. ಅವ್ರಿಗೆ ಇಷ್ಟ ಆಗ್ತಿದ್ಯಾ ರಕ್ಷಿತಾ ಅವರ ವರ್ತನೆ ಮತ್ತು ಮಲ್ಲಮ್ಮ ಮತ್ತು ರಕ್ಷಿತಾ ಕಾಂಬಿನೇಷನ್ ಹೇಗಿದೆ ಅಂತ ಕೇಳೋಣ. ಹಲೋ, ನಮಸ್ತೆ ಮಿಸ್ತ್ರಿಯಾ ಅವರೇ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಫೈನ್, ತುಂಬಾ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಸೊ ಬಿಗ್ ಬಾಸ್ ಬರೋ ಟೈಮಿಗೆ ನಿಮ್ಮೆಲ್ಲಾ ಕೆಲಸ ಮುಗಿಸಿ ಬಿಗ್ ಬಾಸ್ ನೋಡಕ್ ಕುತ್ಕೋಬಿಡ್ತೀರಾ? ಬಿಗ್ ಬಾಸ್ ಬಿಡಲ್ಲ. ನೋಡ್ತೀರಾ ಬಿಗ್ ಬಾಸ್ ನ? ನೋಡ್ತೀನಿ. ಎಷ್ಟು ಇಷ್ಟ ಬಿಗ್ ಬಾಸ್ ನಿಮ್ಗೆ? ಈಗ ರಕ್ಷಿತ್ ಅವ್ರು ಬಂದಿದಾರಲ್ಲ, ಈಗ ಸ್ವಲ್ಪ ಚಂದ ಒಳ್ಳೆ ಆಗ್ತದೆ ನೋಡ್ಲಿಕ್ಕೆ. ಓ, ನಿಮ್ಮ ಮಂಗಳೂರಿನವರು ಅಂತ ನೀವ್ ಇಷ್ಟ ಪಡೋದ ಅವರನ್ನ? ಇಲ್ಲ ಇಲ್ಲ, ಮಂಗಳೂರು ಅವರಿದ್ದಾರಲ್ಲ ಮಲ್ಲಮ್ಮ, ಅವರದ್ದು ಒಳ್ಳೆ ಆಗ್ತದೆ, ಎಲ್ಲರದ್ದು ಒಳ್ಳೆ ಆಗ್ತದೆ. ಆದ್ರೆ ನಮ್ಗೆ ಇಷ್ಟ ಅವರು 2 ಜನ, ಮಲ್ಲಮ್ಮ ಮತ್ತು ರಕ್ಷಿತಾ. ಓಕೆ, ಯಾಕೆ ಮಲ್ಲಮ್ಮ ಮತ್ತೆ ರಕ್ಷಿತಾ ಅವ್ರ ಇಷ್ಟ? ಅವರನ್ನು ಸ್ವಲ್ಪ ಆಡ್ಲಿಕ್ಕೆ ಬಿಡ್ಬೇಕು ಮಾತ್ರ. ಅವ್ರು ಚೆನ್ನಾಗಿ ಆಡ್ತಾರೆ, ಮಲ್ಲಮ್ಮ ಅವ್ರು ಆಡ್ತಾರೆ. ಅವರನ್ನು ಬೇಗ ಇದ್ ಮಾಡ್ತಾರಲ್ಲ, ಅವರು ಎಲಿಮಿನೇಷನ್ ಮಾಡ್ತಾರಲ್ಲ, ಬೇಡ ಅವರು ಆಡ್ತಾರೆ. ಆಡ್ಲಿಕ್ಕೆ ಅವರಿಗೆ ಒಂದು ಇದು ಉಂಟು, ಎಂತ ಹೇಳಿದ್ರು, ಮಲ್ಲಮ್ಮ ಅವ್ರಿಗೆ ಏಜ್ ಆಗಿದೆ. ಅವ್ರ ಇನ್ನೇನ್ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ, ಅವ್ರನ್ನ ಎಲಿಮಿನೇಟ್ ಮಾಡೋಣ ಅಂತ ಹೇಳಿ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳಿ ಹೊರಗಡೆ ಒಂದ್ ಮಾತುಗಳ ಕೇಳಿ ಬರ್ತಿದೆ. ಮಲ್ಲಮ್ಮ ಅವ್ರು ಎಲಿಮಿನೇಟ್ ಆದ್ರೆ ನಿಮ್ಗೆ ಓಕೆನಾ? ಅಲ್ಲ, ಇಲ್ಲ, ಅವ್ರು ಆಡ್ತಾರೆ. ಅವರ ವಯಸ್ಸಿಗೆ ಏನು ಇದೇ ಇಲ್ಲ. ನಮ್ಗೆ ಮಾತ್ರ ಆಡ್ಲಿಕ್ಕೆ ಆಗುದಿಲ್ಲ. ಅವ್ರು ತುಂಬಾ ಚೆನ್ನಾಗ್ ಆಡ್ತಾರೆ, ಅಷ್ಟು ಚೆನ್ನಾಗ್. ಅವ್ರೆಲ್ಲರಿಗಿಂತ ಮಲ್ಲಮ್ಮ ತುಂಬಾ ಚೆನ್ನಾಗ್ ಆಡ್ತಾರೆ. ಅವರನ್ನು ಎಲಿಮಿನೇಷನ್ ಮಾಡಬಾರ್ದು. ಓಕೆ, ಅವ್ರು ಕೊನೆವರೆಗೆ ಇರ್ಬೇಕಂತ ಒಂದು ಆಸೆ. ಮಲ್ಲಮ್ಮ ಅವರು ಕೊನೆವರೆಗೂ ಇರ್ಬೇಕಂತ ಆಸೆ ಇದೆಯಾ ನಿಮ್ಗೆ? ಮಲ್ಲಮ್ಮ ಮತ್ತೆ ಅವರು ರಕ್ಷಿತಾ ಅವರು. ರಕ್ಷಿತಾ ಅವರ ಮಾತುಗಳು ಅರ್ಥ ಆಗ್ತಿದ್ಯಾ ನಿಮ್ಗೆ? ಅರ್ಥ ಆಗುದಿಲ್ಲ, ಬಟ್ ಅವರು ಸ್ವಲ್ಪ ಸ್ವಲ್ಪ ಮಿಕ್ಸ್ ಆದ್ರೆ ಒಳ್ಳೆ ಆಗ್ತದೆ, ನೋಡ್ಲಿಕ್ಕೆ ಒಳ್ಳೆ ಆಗ್ತದೆ ಅಂತ. ಇನ್ ಯಾರು ಇಷ್ಟ ನಿಮ್ಗೆ ಮನೆಯಲ್ಲಿ? ಮನೆಯಲ್ಲಿ ಮತ್ತೆ ಅವರೊಬ್ಬರು ಇಷ್ಟ. ಯಾರಂದ್ರೆ ಅವರ ನಾಯಿ ಇದಾರಲ್ಲ, ನಾಯಿ ಸತೀಶ್ ಮತ್ತೆ ಚಂದ್ರಪ್ರಭಾ ಅವರು. ಚಂದ್ರಪ್ರಭಾ ಅವ್ರಿಷ್ಟ. ಅವ್ರಿಷ್ಟ. ಯಾರಾಗ್ಬೋದು ಈ ಸತಿ ಬಿಗ್ ಬಾಸ್ ವಿನ್ನರ್ ನೀವ್ ನೋಡೋ ಪ್ರಕಾರ? ಇಲ್ಲಿ ಯಾರಂತ ಹೇಳಲಿಕ್ಕೆ ಆಗುದಿಲ್ಲ. ಮಾತ್ರ ಮಲ್ಲಮ್ಮ ಅವರು ಬರ್ಬೋದು ಅಂತ ಒಂದು ಅನಿಸ್ತದೆ, ಕೊನೆವರೆಗೆ ಇರ್ಬೋದು ಅಂತ ಅವರು. ಯಾಕಂದ್ರೆ ಶ್ರುತಿ ಅಮ್ಮ ಒಬ್ರೇ ಗೆದ್ದಿರೋದು ಬಿಗ್ ಬಾಸ್ ಮನೆ ಅಂದ್ರೆ ಬಿಗ್ ಬಾಸ್ ಕಪ್ಪನ್ನ. ಹೌದು, ಲೇಡಿ ವಿನ್ನರ್ ಅವ್ರೊಬ್ರೇ ಇರೋದು. ಚೆನ್ನಾಗಿರುತ್ತೆ ಅನ್ಸುತ್ತಾ ನಿಮ್ಗೆ? ಮಾತ್ರ ಅವ್ರದ್ದು ಸ್ವಲ್ಪ ಕಷ್ಟ ಎಲ್ಲ ಇರುತ್ತಲ್ಲ, ಎಲ್ಲ ಪರಿಹಾರ ಆಗ್ತದೆ ಅಂತ. ಹೌದು, ಒಂದು ತುಂಬಾ ಕಷ್ಟಪಟ್ಟಿದಾರಲ್ಲ ಜೀವನದಲ್ಲಿ. ಹೌದು, ಇದರಿಂದ ಆದ್ರೂ ಅವರ ಈ ವಯಸ್ಸಿಗೆ ಆದ್ರೂ ಒಳ್ಳೆ ಸ್ವಲ್ಪ ಖುಷಿ ಆಗ್ಲಿ ಅವರ ವಯಸ್ಸಿನ ಮನಸ್ಸಿಗೆ ಅಂತ. ಹಾಗೆ. ಸೊ ಹಾಗೆ ನಿಮ್ಗೆ ಅದಕ್ಕೆ ಈಗ ಮಲ್ಲಮ್ಮ ಮತ್ತೆ ರಕ್ಷಿತಾ ಅವ್ರ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಅವ್ರಿಬ್ರು ಫುಲ್ ಕುಚಿಕು ದೋಸ್ತ್ಗಳಾಗ್ಬಿಟ್ಟಿದ್ದಾರೆ. ಇಬ್ರು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ಮಿಂಗ್ ಮಾಡೋದು, ಮತ್ತೆ ಆಟ ಆಡೋದು, ಜೊತೆಗೆ ಜಗಳ ಆಡೋದು, ಅದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅವರ ಕಂಟೆಂಟ್. ಕಿಚ್ಚ ಅಂದ್ರೆ ವಾರದ ಕತೆ ಕಿಚ್ಚನ ಜೊತೆ ಬಂದಾಗ ಕಿಚ್ಚ ಸುದೀಪ್ಗೆ ಕನ್ಫ್ಯೂಸ್ ಮಾಡ್ಬಿಟ್ರು ಇಬ್ರು. ಅವ್ರಿಬ್ರು ಕಾಂಬಿನೇಷನ್ ಹೇಗೆ ಅನಿಸ್ತಿದೆ ನಿಮ್ಗೆ? ಅದೇ ಕಾಂಬಿನೇಷನ್ ಸೂಪರ್ ಅನಿಸ್ತಾ ಉಂಟು. ಅಂದ್ರೆ ಮಲ್ಲಮ್ಮ ಯಾರ ಜೊತೆ ಇದಾಗ್ತಾ ಇರ್ಲಿಲ್ಲ, ಮಾತಾಡ್ತಾ ಇದ್ರು, ಇಷ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ಲಿಲ್ಲ. ಈಗ ಒಳ್ಳೆ ಆಗ್ತದೆ, ಡ್ಯಾನ್ಸ್ ಮಾಡ್ತಾರೆ, ಆಟ ಆಡ್ತಾರೆ. ಹೌದು, ಅದೆಲ್ಲ ನೋಡೋ ಖುಷಿ ಆಗ್ತದೆ. ಅಲ್ಲ, ಇಷ್ಟು ಏಜ್ ಅಲ್ಲಿ ಅವರು ಈಗ ಡ್ಯಾನ್ಸ್ ಮಾಡೋದು ಮತ್ತೆ ಆಟ ಆಡೋದೆಲ್ಲ ನೋಡಿದ್ರೆ ಖುಷಿ ಆಗುತ್ತಲ್ಲ? ಖುಷಿ ಆಗುತ್ತೆ ನಮ್ಗೆ. ಅವರಿದ್ರೇನೆ ಬಿಗ್ ಬಾಸ್ ನೋಡ್ಲಿಕ್ಕೆ ಇಷ್ಟ ಆಗುದು. ಅವರಿಗೆ ಇಲ್ಲಾದ್ರೆ ನಾವು ನೋಡ್ತಾ ಇರ್ಲಿಲ್ವಾ ಅಂತ ಅನಿಸ್ತದೆ ನಮ್ಗೆ. ಹೌದಾ? ಮತ್ ಮನೆಗಿರೋ ಬೇರೆ ಯಾರನ್ನು ನೋಡ್ಬೇಕಂತ ಅನ್ಸಲ್ಲವಾ ನಿಮ್ಗೆ? ಇಲ್ಲ ಇಲ್ಲ, ಅವರೇ ಇರ್ಬೇಕು ಅಂತ. ಅವರು ಹೋದ್ರೆ ನಾವು ಬಿಗ್ ಬಾಸ್ ನೋಡಲ್ಲ. ಮಲ್ಲಮ್ಮ ಹೋದ್ರೆ ಬಿಗ್ ಬಾಸ್ ನೋಡಲ್ವಾ? ನೋಡಲ್ಲ. ಈ ವಾರ ಎಲಿಮೆಂಟ್ ಆಗ್ಬೋದು ಅಂತಿದೆ, ಏನ್ ಮಾಡ್ತೀರಾ? ಹೌದಾ? ಅವರನ್ನು ಮಾಡಬಾರ್ದಂತ ಅನ್ನಿಸ್ತದೆ ನಮ್ಗೆ. ಓಕೆ, ಬೇರೆ ಯಾರು ಮನೆಯಲ್ಲಿ ಇಷ್ಟ ಆಗಲ್ಲ ನಿಮ್ಗೆ ಕಂಟೆಸ್ಟೆಂಟ್ಸ್ ಗಳಲ್ಲಿ? ಯಾರು ಎಲಿಮಿನೇಟ್ ಆಗ್ಬೇಕು ನಿಮ್ ಪ್ರಕಾರ? ಇಷ್ಟ ಎಲ್ಲಾರು ಒಳ್ಳೆಯವರೇ, ಆದ್ರೆ ಆಗಲ್ಲ ಅಂತ ಹೇಗೆ ಹೇಳುದು? ಎಲ್ಲಾರು ಒಳ್ಳೆಯವರೇ, ಅಲ್ಲಿ ಇಷ್ಟ ಆಗಲ್ಲ ಅಂತ ನನ್ಗೆ ಏನು ಹೇಳಲಿಕ್ಕೆ ಆಗುದಿಲ್ಲ. ಈಗ ಮಲ್ಲಮ್ಮ ಬದಲು ಯಾರಾದ್ರೂ ಒಬ್ರು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ಬೇಕಂದ್ರೆ ಯಾರಾಗ್ಬೇಕು?
ಅವರಾಗ್ಬೇಕು ಯಾರು, ನನ್ಗೆ ಹೆಸರು ಸರಿ ಅವ್ರದ್ದು ಗೊತ್ತಾಗುದಿಲ್ಲ. ಅವರ ಚಂದ್ರಪ್ರಭಾ ಅವರು ಅಷ್ಟು ಆಡುದಿಲ್ಲ, ಇದು ಮಾತ್ರ ಅವರದ್ದು ಆಕ್ಷನ್ ಮತ್ತೆ ಕಾಮಿಡಿ ಮಾತ್ರ, ಆಡುದೆಲ್ಲ ಅವರಿಲ್ಲ, ಅವರ ಹೋದ್ರೆ ಒಳ್ಳೆ ಇರ್ತದೆ. ಹೌದಾ? ಚಂದ್ರಪ್ರಭಾ ಅವ್ರು ಹೋದ್ರೆ ಒಳ್ಳೇದ ನಿಮ್ಗೆ? ಒಳ್ಳೇದು. ಅವರು ಕಾಮಿಡಿ ಮಾಡ್ತಾರೆ ಮಾತ್ರ ಆಡುದಿಲ್ಲ ಅಲ್ಲ ಅವರು, ಹಾಗೆ. ಓಕೆ, ಅವ್ರು ಎಲಿಮಿನೇಟ್ ಆಗ್ಬಿಡ್ಬೇಕು. ಈ ಬೇರೆ ಈಗ ಇದು ನಮ್ಮ ರಕ್ಷಿತಂಗೆ ಇವರು ಮಂಜು ಭಾಷಿಣಿ ಅವರು ಮತ್ತೆ ಇನ್ನೊಬ್ರು ಎಲ್ಲ ಸರಿಯಾಗಿ ಬೈದು ಆಕೆಗೆ ಹಿಂಸೆ ಕೊಡ್ತಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಕ್ರೋಚ್ ಸುಧೀರ್ ಅವರು ಅವರೆಲ್ಲ ಪಾಪ ರಕ್ಷಿತಂಗೆ ಟಾರ್ಚರ್ ಮಾಡ್ತಿದಾರಲ್ಲ. ಮಾತ್ರ ಅವ್ರಿಗೆ ಎಂತ ಗೊತ್ತುಂಟ, ಅವರ ಮಾತು ಅರ್ಥ ಆಗುದಿಲ್ಲ, ಅವರು ಕಣ್ಣೆಲ್ಲ ದೊಡ್ಡ ದೊಡ್ಡ ಮಾಡ್ತಾರಲ್ಲ, ಅವ್ರಿಗೆ ಅದು ಹಿಂಸೆ ಅನಿಸ್ತದ, ಅದಕ್ಕೋಸ್ಕರ ಅವ್ರು ಬೈದ ಅಂತ ಅನಿಸ್ತದೆ. ಹೌದು, ಅವರೆಲ್ಲ ಪಾಪ ಅವ್ರಿಗೆ ಅಷ್ಟೊಂದು ಬೈದು ಹಿಂಸೆ ಮಾಡಿ, ಊಟಕ್ಕೆಲ್ಲ ನಾವು ತಿನ್ನೋ ಊಟನ ಎಷ್ಟು ಗೌರವಿಸ್ತೀವಿ, ಊಟಕ್ಕೆ ಬಂದು ಟೀಚ್ ಹೇಳ್ತಾರಲ್ಲ, ಅದು ಸರಿನಾ? ನಿಮ್ಗೇನ್ ಅನಿಸ್ತು ಅದನ್ನ ನೋಡಿ? ಅದು ತಪ್ಪು, ಹಾಗೆ ಮಾಡ್ಬಾರ್ದು. ಅವರಂದ್ರೆ ಅವರಿಗೆ ಒಂದು ಸರಿಯಾಗಿ ಹೇಳ್ಬೇಕು, ಅವ್ರು ಮಾತಾಡ್ತಾ ಹೊರಟಾದ್ರೆ ಅವರ ಮನಸ್ಸು ಮೃದುವಾಗಿರ್ತದೆ, ಅವರನ್ನ ಅರ್ಥ ಮಾಡ್ಬೇಕು ಇವರು. ಹಾಗೆ ಇವರು ಅರ್ಥ ಮಾಡುದಿಲ್ಲ, ಇವರಿಗೆ ಅದು ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾ ಅಂತ ಅನಿಸ್ತದೆ. ಹೌದು, ಮತ್ತೆ ಊಟಕ್ಕೆ ಬೆಲೆನೂ ಕೊಡ್ಲಿಲ್ಲ ಅಲ್ಲಿ ಅವರು, ಪಾಪ ಅವ್ರಿಗೆ ಅಷ್ಟು ಕಷ್ಟಪಟ್ಟು ಅಡಿಗೆ ಮಾಡ್ಕೋತಿದ್ರೆ ಅದಕ್ಕೆ ಟೀ ತಗೊಂಬಂದ್ ಸುರಿದ್ರು. ಹೌದು, ಹಾಗೆಲ್ಲ ಮಾಡ್ಬಾರ್ದು. ಗೊತ್ತಿರೋದ ಅವರಿಗೆ ಗೊತ್ತು ಮಾಡಿಸ್ಬೇಕಲ್ಲ ನಾವು. ಅವರು ಒತ್ತಾಯಿಸಿ ಮಾಡಿದ್ರೆ ನಾವು ಹಾಗೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ನಮ್ಗೆ ಎಂತ ವ್ಯತ್ಯಾಸ ಉಂಟು? ಹೌದು. ಈ ಹಂಗಾದ್ರೆ ಇವಾಗ ಭಾನುವಾರ, ಇವತ್ತು ಸಂಡೇ, ಇವತ್ತು ಶೋ ನೋಡಕ್ ರೆಡಿ ಆಗಿದ್ದೀರಾ ಹಂಗಾದ್ರೆ? ರೆಡಿ ಆಗಿದ್ದೀನಿ. ಕೆಲಸ ಎಲ್ಲ ಬೇಗ ಮಾಡಿ ಮಕ್ಕಳನ್ನೆಲ್ಲ ಬೇಗ ಮಲಗಿಸಿ ನೀವು ಶೋ ನೋಡಕ್ ಕುತ್ಕೊಳ್ಳೋದು ಬಿಗ್ ಬಾಸ್ ನ? ಬಿಗ್ ಬಾಸ್ ನೋಡಕ್ ಕೂರೋದು. ಥ್ಯಾಂಕ್ ಯು ಬಿಸ್ರಿ ಅವರೇ, ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು, ನಮ್ಗೆ ತುಂಬಾ ಖುಷಿ ಆಯ್ತು. ಚಂದ ಮಾತಾಡ್ತೀರಾ ನೀವು. ಓಕೆ, ಥ್ಯಾಂಕ್ ಯು. ಮಿಸ್ರಿ ಅವರು ಮಾತಾಡಿದ್ರು ಇಷ್ಟೊತ್ತು. ಅವರು ಕಾಕ್ರೋಚ್ ಸುಧೀರ್ ಅವರು ಮಾಡೋದು ಸರಿ ಇಲ್ಲ, ಅವರಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು. ಮತ್ತೆ ಮಲ್ಲಮ್ಮ ಇಲ್ಲ ಅಂತಂದ್ರೆ ಅವರು ಬಿಗ್ ಬಾಸ್ನೇ ನೋಡಲ್ವಂತೆ. ಅದು ನನಗೆ ಶಾಕಿಂಗ್ ಅನ್ಸಿದ್ದು. ನೋಡಿ ಮಲ್ಲಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅವರು ಅಂತ ಹೇಳಿ. ಮಲ್ಲಮ್ಮನ ತುಂಬಾ ಲವ್ ಮಾಡ್ತಾರೆ ಕರ್ನಾಟಕದ ಜನರು. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಷೆ ಇದೆಯಲ್ಲ, ಆ ಭಾಷೆ ಜಸ್ಟ್ ಉತ್ತರ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ಇಡೀ ಕರ್ನಾಟಕದ ಜನರು ಉತ್ತರ ಕರ್ನಾಟಕವನ್ನ ತುಂಬಾ ಇಷ್ಟಪಡ್ತಾರೆ. ಮತ್ತೆ ಅವರ ಭಾಷೆಯಲ್ಲಿರುವಂತ ಒಂದು ಹಾಸ್ಯ ಪ್ರಜ್ಞೆ ಇದೆಯಲ್ಲ, ಅದನ್ನು ಕೂಡ ತುಂಬಾ ಇಷ್ಟಪಡ್ತಾರೆ. ಉತ್ತರ ಕರ್ನಾಟಕ ಈಗ ಮಿನಿ ಇಂಡಸ್ಟ್ರಿ ಆಗ್ತಾ ಇದೆ. ಸೊ ಉತ್ತರ ಕರ್ನಾಟಕದಲ್ಲಿ ಕಲಾವಿದರು ಜಾಸ್ತಿ ಇದ್ದಾರೆ, ಕಲಾವಿದರಿಗೆ ಬೆಲೆ ಕೂಡ ತುಂಬಾ ಜಾಸ್ತಿ ಇದೆ ಅಲ್ಲಿ. ಸೊ ಹೀಗಾಗಿ ಮಲ್ಲಮ್ಮಂಗೆ ಕರ್ನಾಟಕದಾದ್ಯಂತ ದೊಡ್ಡ ಫ್ಯಾನ್ ಬಳಗನೇ ಇದೆ ಅಂತಾನೆ ಹೇಳ್ಬೋದು. ಇಷ್ಟು ಏಜ್ನಲ್ಲಿ ಅವರು ಇಷ್ಟು ದೊಡ್ಡ ಒಂದು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ಅವ್ರಿಗೆ ಶಾಕ್ ಆಗುತ್ತೆ. ಓ, ನನಗೆ ಇಷ್ಟೊಂದು ಜನ ನನ್ನ ಇಷ್ಟಪಡ್ತಾರಾ ಅಂತ. ಕ್ರೌಡನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ಗೊತ್ತಿಲ್ಲ ಮಲ್ಲಮ್ಮ ಅವರು. ಬಟ್ ಮಲ್ಲಮ್ಮ ಅವರು ಸ್ಟ್ರಾಂಗ್ ಇದ್ದಾರೆ, ಟಾಸ್ಕ್ ಆಡೋ ವಿಚಾರದಲ್ಲೂ ಕೂಡ ಇಂಟೆಲಿಜೆಂಟ್ ಇದ್ದಾರೆ. ಆ್ಯಂಡ್ ಮನೆಯವ್ರ ಜೊತೆ ಏನಾದರೂ ಗೇಮ್ ಪ್ಲಾನ್ ಮಾಡಬೇಕು ಅಂದರೂ ಕೂಡ ಹುಷಾರಾಗಿ ಮಾಡ್ತಾರೆ. ಬಟ್ ಅವರಲ್ಲೊಂದು ಮುಗ್ಧತೆ ಇದೆ. ಆ ಮುಗ್ಧತೆಯನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಕರ್ನಾಟಕದ ಜನರು ಇಷ್ಟಪಡ್ತಾರೆ. ಕಿಚ್ಚ ಸುದೀಪ್ ಅವ್ರಿಗೂ ಅದು ಅರ್ಥ ಆಗಿದೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ನೀವು ಪ್ರೋಮೋ ನೋಡಿದಾಗ ಮಲ್ಲಮ್ಮಂಗೆ ಏನು ಗೇಮ್ಸ್, ಯಾವ ಗೇಮ್ಸ್ಗಳು ಅರ್ಥ ಆಗ್ತಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಬಟ್ ಆದರೆ ಈಗ ಹೋಗ್ತಾ 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 ಎಲ್ಲ ಗೇಮ್ಗಳನ್ನೂ ಅರ್ಥ ಮಾಡಿಕೊಂಡು ಆಡೋಕ್ಕೆ ಶುರು ಮಾಡಿದ್ದಾರೆ. ಪ್ರತಿಯೊಂದು ಗೇಮ್ಗಳನ್ನೂ ಅರ್ಥ ಮಾಡಿಕೊಂಡು ಅದನ್ನು ಬೇರೆಯವ್ರ ಹತ್ರ ಕೇಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈಗ ಆಡೋಕ್ಕೆ ಶುರು ಮಾಡಿದ್ದಾರೆ ಮಲ್ಲಮ್ಮ ಅವರು. ಏನು ರಕ್ಷಿತಾ ಅವರ ಮಾತುಗಳು ಕೂಡ ಈಗ ಎಲ್ರಿಗೂ ಇಷ್ಟ ಆಗಿದೆ. ಕರ್ನಾಟಕದ ರಾಧೆ ಅಂತ ಹೇಳೇನೆ ಅವಳನ್ನ ಎಲ್ರೂ ಟ್ರೋಲ್ ಮಾಡ್ತಿದ್ದಾರೆ ರಕ್ಷಿತಾ ಅವರನ್ನ. ಅವರ ಇತ್ತೀಚೆಗೆ ರಸಗುಲ್ಲಾ ಅನ್ನೋ ಒಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಅವರ ಒಂದು ಡಿಫ್ರೆಂಟ್ ಆದಂಥ ಮಾತಿನ ಮೂಲಕನೇ ರಕ್ಷಿತಾ ಅವರು ಕೂಡ ತುಂಬಾನೇ ವೈರಲ್ ಆಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.